ಹಲೋ ವೆಲ್ಕಮ್ ಬ್ಯಾಕ್. ನಿಮಗ್ ನನ್ ಪರಿಚಯ ಇಲ್ಲ ಅಂದ್ರೆ ಗೋ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಪೇಜ್. ನಾನ್ ಮೋನಿಶಾ, ಮನೇಲೆ ಕುತ್ಕೊಂಡು ಅರ್ನ್ ಮಾಡೋ ಹಂಡ್ರೆಡ್ಸ್ ಆಫ್ ಇನ್ಫಾರ್ಮೇಶನ್ ಆಪರ್ಚುನಿಟಿ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಯಾಕೆಂದ್ರೆ ಇದು ಮೋಸ್ಟ್ ಡಿಮ್ಯಾಂಡೆಡ್ ಮತ್ತೆ ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಿರೋಂತ ಪ್ಲಾಟ್ಫಾರ್ಮ್. ಎಸ್, UGC ಅಂಡ್ ಕೊಲಾಬ್ರೇಷನ್. ಇದ್ರಲ್ಲಿ ಎರಡೆರಡು ತರ ಬೆನಿಫಿಟ್ಸ್ ಇದೆ, ನೋಡೋಣ. ನಿಮ್ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ನಿಮ್ ಹತ್ರ ಫಾಲೋವರ್ಸ್ ಕೂಡ ಇಲ್ಲ, ಹಾಗಂತ ನಮಗೆ ಕೊಲಾಬ್ರೇಷನ್ಸ್ UGC ಇಂದ ನಾನು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಕ್ ಆಗಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ಶುದ್ಧ ಸುಳ್ಳು. ಓಕೆನಾ? 0 ಫಾಲೋವರ್ಸ್ ಇಂದನು UGC ಕೊಲಾಬ್ರೇಷನ್ಸ್ ನ ಸ್ಟಾರ್ಟ್ ಮಾಡ್ಬೋದು. UGC ಅಂದ್ರೇನು, ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದ್ರೇನು, ಫ್ರೀ ಪ್ರಾಡಕ್ಟ್ಸ್ ಅಂದ್ರೇನು, ಪೇಡ್ ಕೊಲಾಬ್ರೇಷನ್ ಅಂದ್ರೇನು, ಇದರಿಂದ ನಾವು ಹೇಗೆ ಅರ್ನ್ ಮಾಡ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದೇ ವಿಡಿಯೋದಲ್ಲಿ ಸಿಗುತ್ತೆ. ಫಸ್ಟ್ ಬ್ರ್ಯಾಂಡ್ ಕೊಲಾಬ್ರೇಷನ್ ನಿಮ್ಗೆ ಹೇಗ್ ಸಿಗುತ್ತೆ, ಹೇಗ್ ಅಪ್ರೋಚ್ ಮಾಡೋದು, ಎಷ್ಟು ಚಾರ್ಜಸ್ ಮಾಡ್ಬೇಕು, ಎಲ್ಲಾನು ಕೂಡ ಡೀಟೇಲ್ ಆಗಿ ಇದೇ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೀಪ್ ವಾಚಿಂಗ್. ಫಸ್ಟ್ ಆಫ್ ಆಲ್, UGC ಅಂದ್ರೆ ಏನು? ಯೂಸರ್ ಜನರೇಟೆಡ್ ಕಾಂಟೆಂಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಬ್ರ್ಯಾಂಡ್ ಅಂತ ಇದೆ ಅಂದ್ಮೇಲೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮತ್ತೆ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೀವೆಲ್ಲ ಫಸ್ಟ್ ಇಂದ ಚಿಕ್ಕ ವಯಸ್ಸಿಂದಾನು ನೋಡಿರ್ಬೋದು, ಟಿವಿಲ್ ಬರೋ ಅಡ್ವರ್ಟೈಸ್ಮೆಂಟ್ಸ್, ಅದಕ್ಕೆ ಕೋಟಿ ಗಟ್ಲೆ ಖರ್ಚು ಮಾಡಿರ್ತಾರೆ ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಬಂದ್ ಹೋಗೋಂತ ಅಡ್ವರ್ಟೈಸ್ಮೆಂಟ್. ಸೊ ಇವಾಗ ಎಲ್ಲಾನು ಅಪ್ಡೇಟ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ಅನ್ನೋದು ಸ್ಟ್ರಾಂಗೆಸ್ಟ್ ಪ್ಲಾಟ್ಫಾರ್ಮ್. ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸಿಂಗ್ ನ ಫ್ರೀ ಆಗಿ ಮತ್ತೆ ಲೋ ಬಜೆಟ್ ಅಲ್ಲಿ ಮಾಡಿಸೋದೆ UGC. ಕೋಟಿ ಗಟ್ಲೆ ಖರ್ಚು ಮಾಡೋ ಬದಲು ಜಸ್ಟ್ ಥೌಸಂಡ್ಸ್ ಲ್ಯಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ UGC ವಿಡಿಯೋಸ್ ಮಾಡಿಸ್ತಾರೆ. ಇನ್ಫ್ಲುಯೆನ್ಸರ್ ಕೊಲಾಬರೇಷನ್ ಅಂದ್ರೆ ಅದ್ ಬೇರೆ ಇದೆ, ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬ್ರಾಂಡ್ಸ್ ಕಡೆಯಿಂದ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಬ್ರಾಂಡ್ಸ್ ಆಗ್ಲಿ ಏಜೆನ್ಸೀಸ್ ಆಗ್ಲಿ UGC ವಿಡಿಯೋಸ್ ನ ಪ್ರಿಪೇರ್ ಮಾಡ್ತಾರೆ. UGC ಮತ್ತೆ ಇನ್ಫ್ಲುಯೆನ್ಸರ್ ಕೊಲಾಬರೇಷನ್ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. UGC ಅಂದ್ರೆ ನೀವ್ ಫೇಸ್ ಆದ್ರೂ ಮಾಡ್ಬೋದು, ಫೇಸ್ಲೆಸ್ ವಿಡಿಯೋಸ್ ಆದ್ರೂ ಮಾಡ್ಬೋದು. UGC ವಿಡಿಯೋದಲ್ಲಿ ನಿಮ್ ವಿಡಿಯೋನ ನಿಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅನ್ನೋ ನೆಸೆಸಿಟಿ ಏನು ಇಲ್ಲ. ವಿಡಿಯೋನ ನೀವು ಬ್ರಾಂಡ್ಸ್ ಅಥವಾ ಏಜೆನ್ಸಿಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ, ಅವರು ನಿಮ್ ವಿಡಿಯೋನ ಅವ್ರ ಪೇಜ್ ಅಲ್ಲಿ ಪೋಸ್ಟ್ ಮಾಡ್ಕೋಬಹುದು, ಆಡ್ಸ್ ಕೂಡ ರನ್ ಮಾಡ್ಬೋದು. ಇದು UGC. ಇನ್ಫ್ಲುಯೆನ್ಸರ್ ಕೊಲಾಬರೇಷನ್ ಅಂದ್ರೆ ಅದಕ್ಕೆ ಫಾಲೋವರ್ಸ್ ಇಂಪಾರ್ಟೆಂಟ್. ಎಕ್ಸಾಂಪಲ್, ನನ್ನ ಹತ್ರ ಒಂದು 100K ಫಾಲೋವರ್ಸ್ ಇದಾರೆ ಅಂದ್ರೆ ನಾನು ಏನಿಲ್ಲ ಅಂದ್ರೂ ಜಸ್ಟ್ ಒಂದ್ ವಿಡಿಯೋಗೆ 30,000 to 40,000 ಚಾರ್ಜ್ ಮಾಡ್ತೀನಿ. ಸೊ ಇನ್ಫ್ಲುಯೆನ್ಸರ್ ಕೊಲಾಬರೇಷನ್ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಸೊ ಅದೇ 30,000 ಇಟ್ಕೊಂಡ್ರೆ ಅವರು 30 ಮೆಂಬರ್ಸ್ ಹತ್ರ UGC ವಿಡಿಯೋಸ್ ಮಾಡಿಸ್ತಾರೆ. ಇದೇ ಇನ್ಫ್ಲುಯೆನ್ಸರ್ ಕೊಲಾಬರೇಷನ್ UGC ಕೊಲಾಬರೇಷನ್ ಗೆ ಇರೋ ಡಿಫ್ರೆನ್ಸ್. UGC ಕೊಲಾಬರೇಷನ್ ಅಲ್ಲೂ 3 ಟೈಪ್ಸ್ ಇದೆ: ಬಾರ್ಟರ್, ರಿಯಂಬರ್ಸ್ಮೆಂಟ್, ಪೇಡ್. ರಿಯಂಬರ್ಸ್ಮೆಂಟ್ ಕೊಲಾಬರೇಷನ್ ಅಂದ್ರೆ ಏನು? ಬ್ರಾಂಡ್ಸ್ ಅಥವಾ ಏಜೆನ್ಸೀಸ್ ನಿನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವ್ ಅವ್ರನ್ನ ಪಿಚ್ ಮಾಡಿದಾಗ ಅವ್ರು ನಿಮ್ಗೊಂದು ಲಿಂಕ್ ಕೊಡ್ತಾರೆ. ಇದ್ರ ಮೂಲಕ ನೀವು ಬೈ ಮಾಡಿ ಪ್ರಾಡಕ್ಟ್ ನ ನೀವೇ ದುಡ್ಡು ಕೊಟ್ಟು ತಗೊಂಡು ಆಮೇಲೆ ಅದಕ್ಕೆ ವಿಡಿಯೋ ಸಬ್ಮಿಟ್ ಮಾಡಿದ್ಮೇಲೆ ಅವರು ರಿಫಂಡ್ ಮಾಡ್ತೀವಿ ಅಂತ. ಸೊ ಇದು ರಿಯಂಬರ್ಸ್ಮೆಂಟ್ ಕೊಲಾಬರೇಷನ್. ನಾನು ಇದನ್ನ 100% ಸಜೆಸ್ಟ್ ಮಾಡಕ್ ಹೋಗಲ್ಲ. ಬಾರ್ಟರ್ ಕೊಲಾಬರೇಷನ್ ಅಂದ್ರೆ ಪ್ರಾಡಕ್ಟ್ ನ ಬ್ರಾಂಡ್ ಅಥವಾ ಏಜೆನ್ಸಿಯವರು ನಿಮ್ ಅಡ್ರೆಸ್ ಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ತಾರೆ. ಅವ್ರು ಬ್ರೀಫ್ ಕಳ್ಸಿರ್ತಾರೆ, ಇಲ್ಲ PDF ಕಳ್ಸಿರ್ತಾರೆ. ಅದ್ರಲ್ಲಿ ಇರೋ ತರ ಸ್ಕ್ರಿಪ್ಟ್ ನ ನೀವು ಯೂಸ್ ಮಾಡ್ಕೊಂಡು ಅವ್ರಿಗೆ ವಿಡಿಯೋ ಜನರೇಟ್ ಮಾಡಿ ಕೊಡ್ಬೇಕಾಗುತ್ತೆ. ಸೊ ಪ್ರಾಡಕ್ಟ್ ನೀವೇ ಇಟ್ಕೋಬಹುದು, ಅದು ನಿಮ್ಗೆ ಫ್ರೀ ಆಗಿ ಸಿಕ್ಕಿರುತ್ತೆ. ಇನ್ ಎಕ್ಸ್ಚೇಂಜ್ ಆಫ್ ವಿಡಿಯೋಸ್ ನ ನೀವು ಅವರಿಗೆ ಸಬ್ಮಿಟ್ ಮಾಡಿರ್ತೀರ. ಲಾಸ್ಟ್ ಗೆ ಪೇಡ್ ಕೊಲಾಬರೇಷನ್. ಪೇಡ್ ಕೊಲಾಬರೇಷನ್ ಅಂದ್ರೆ ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ, ಅದ್ರ ಜೊತೆಗೆ ವಿಡಿಯೋ ಸಬ್ಮಿಟ್ ಮಾಡಿದ್ಮೇಲೆ ಪೇಮೆಂಟ್ ಕೂಡ ಆಗುತ್ತೆ. ಪೇಮೆಂಟ್ ಗೆ ಟೈಮ್ ಲೈನ್ಸ್ ಇರುತ್ತೆ. ಕೆಲವೊಂದು 1 ವೀಕ್ ಅಲ್ಲಿ ಆಗುತ್ತೆ, ಕೆಲವೊಂದು 30 ಡೇಸ್ ಅಲ್ಲಿ ಆಗುತ್ತೆ, ಕೆಲವೊಂದು 60 ಡೇಸ್ 90 ಡೇಸ್ ಕೂಡ ಇರುತ್ತೆ. 100% ನಾನಂತೂ ಅದನ್ನ ಸಜೆಸ್ಟ್ ಮಾಡಲ್ಲ. 30 days to 60 days ಇಸ್ ಮ್ಯಾಕ್ಸಿಮಮ್. ನಿಮ್ ಫಾಲೋವರ್ ಕ್ರೈಟೀರಿಯಾ ಮ್ಯಾಟರ್ ಆಗೋದೇ ಇಲ್ಲ, ಯಾಕೆಂದ್ರೆ ನೀವು ನಿಮ್ ವಿಡಿಯೋಸ್ ನ ನಿಮ್ಮ ಅಕೌಂಟ್ ಅಲ್ಲಿ ಪೋಸ್ಟೇ ಮಾಡಲ್ಲ. ಬ್ರಾಂಡ್ಸ್ ಅಥವಾ ಏಜೆನ್ಸಿ ಅವರು ಅವ್ರ ಪೇಜ್ ಅಲ್ಲಿ ಪೋಸ್ಟ್ ಮಾಡ್ಕೊಂತಾರೆ. ಅವ್ರ ಪೇಜ್, ಅವ್ರ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡ್ಬೋದು, ಆಡ್ಸ್ ರನ್ ಮಾಡ್ಬೋದು. ಈ ತರ ಮಾಡಿ ಅವರು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ ನಿಮ್ ವಿಡಿಯೋ ಮೂಲಕ. ಇದ್ರಲ್ಲಿ ಜಸ್ಟ್ ನಿಮ್ಗೆ ಬೇಕಾಗಿರೋದು ಸ್ಕಿಲ್ಸ್. ವಿಡಿಯೋ ಕ್ರಿಯೇಟ್ ಮಾಡೋ, ಕ್ಯಾಪ್ಚರ್ ಮಾಡೋ, ಎಡಿಟ್ ಮಾಡೋ, ವಾಯ್ಸ್ ಓವರ್ ಕೊಡೋ ಅಂತ ಮತ್ತೆ ನ್ಯಾಚುರಲ್ ಆಗಿ ರಿವ್ಯೂ ಮಾಡೋ ಅಂತ ಕೆಪಾಸಿಟಿ ನಿಮ್ಗಿದ್ರೆ ಸಾಕು. ಅಷ್ಟೇ, ಕಂಟೆಂಟ್ ಅಷ್ಟೇ ಮ್ಯಾಟರ್ ಆಗುತ್ತೆ, ಫಾಲೋವರ್ಸ್ ಅಲ್ಲೇ ಅಲ್ಲ. ನಿಮ್ಗೆ ಏನಾದ್ರು ಸ್ಟೋರಿ ಟೆಲ್ಲಿಂಗ್ ಬರುತ್ತೆ ಅಂದ್ರೆ ಇನ್ನು ಇದು ಬೆನಿಫಿಟ್ ನಿಮಗೆ. ಈಗ UGC ಅಲ್ಲಿ ಯಾವ ತರ ಕೊಲಾಬರೇಷನ್ಸ್ ಇದೆ ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ? ನೀವು ರಿಯಂಬರ್ಸ್ಮೆಂಟ್ ನ ಬಿಟ್ಟು ಬಾರ್ಟರ್, ಪೇಡ್ ಕೊಲಾಬರೇಷನ್ಸ್ ನ ನೀವು ಮಾಡ್ಬೋದು. ಸ್ಟಾರ್ಟಿಂಗ್ ಬಾರ್ಟರ್ ಕೊಲಾಬರೇಷನ್ ಇಂದ ಸ್ಟಾರ್ಟ್ ಮಾಡಿ. ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ. ಪೇಡ್ ಕೊಲಾಬರೇಷನ್ ಪ್ರಾಡಕ್ಟ್ ಜೊತೆಗೆ ಅಮೌಂಟ್ ಕೂಡ ಸಿಗುತ್ತೆ. ಈಗ UGC ಕೊಲಾಬರೇಷನ್ ಎಷ್ಟು ಟೈಪ್ ಆಫ್ ಕಾಂಟೆಂಟ್ಸ್ ಇದೆ ಅಂತ ನೋಡೋಣ. ಪ್ರಾಡಕ್ಟ್ ಡೆಮೋ, ಅನ್ಬಾಕ್ಸಿಂಗ್ ವಿಡಿಯೋ, ಟೆಸ್ಟಿಮೋನಲ್, ವಾಯ್ಸ್ ಓವರ್, ಟಾಕಿಂಗ್ ಹೆಡ್ ವಿಡಿಯೋ, ಪ್ರಾಡಕ್ಟ್ ಫೋಟೋಗ್ರಫಿ, ರೀಲ್, ಮಲ್ಟಿಪಲ್ ಹುಕ್ಸ್, ರಾ ಫುಟೇಜಸ್, ಈ ತರ ಡಿಫ್ರೆಂಟ್ ಟೈಪ್ ಆಫ್ ಕಾಂಟೆಂಟ್ಸ್ ಇರುತ್ತೆ. ಅಕಾರ್ಡಿಂಗ್ಲಿ ನೀವು ಚಾರ್ಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ರಾ ಫುಟೇಜಸ್ ಮಾತ್ರ ಬೇಕು ಅಂದ್ರೆ ನಿಮ್ಗೆ ಎಡಿಟ್ ಮಾಡುವಂತ ನೆಸೆಸಿಟಿ ಏನು ಇರಲ್ಲ.
ಎಕ್ಸ್ಟ್ರಾ ಕ್ಲಿಪ್ಸ್ ನ ಆಡ್ ಮಾಡ್ಕೊಂಡು ಅವರೇ ಎಡಿಟ್ ಮಾಡ್ಕೊಂತಾರೆ. ಆಗ ಚಾರ್ಜಸ್ ನೀವು ಕಮ್ಮಿ ಇಡ್ಬೋದು. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಡೆಮೋ ಮಾಡ್ಬೇಕು, ಜೊತೆಗೆ ಅನ್ಬಾಕ್ಸಿಂಗ್ ಕೂಡ ಮಾಡ್ಬೇಕು. ಇವಾಗ ಮಲ್ಟಿಪಲ್ ಆಡ್ ಆಯ್ತಲ್ವಾ, ಸೊ ಚಾರ್ಜಸ್ ನೀವು ಎಕ್ಸ್ಟ್ರಾ ಮಾಡ್ಬೋದು. ಬ್ರ್ಯಾಂಡ್ ನ ಹೇಗೆ ಅಪ್ರೋಚ್ ಮಾಡೋದು, ಹೇಗೆ ಕಾಂಟೆಂಟ್ ಗೆ ಚಾರ್ಜ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಬೇಕು. ಪೋರ್ಟ್ಫೋಲಿಯೋ ಅಂದ್ರೆ ಏನು, ಇದೇನು ಒಂಥರ ಫ್ಯಾನ್ಸಿ ಆಗಿದೆ ಅಂತ ನೀವೇನಾದ್ರು ಅನ್ಕೊಂಡ್ರೆ ಇಟ್ಸ್ ವೆರಿ ಸಿಂಪಲ್. ಪೋರ್ಟ್ಫೋಲಿಯೋ ಅಂದ್ರೆ ನಿಮ್ ಸ್ಕಿಲ್, ನಿಮ್ ವರ್ಕ್, ನಿಮ್ ಕ್ರಿಯೇಟಿವಿಟಿನ ನೀವು ಶೋಕೇಸ್ ಮಾಡ್ಬೇಕು. ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದೊಂದು ಪಬ್ಲಿಕ್ ಅಕೌಂಟ್ ಇರ್ಬೇಕು. ಅದರಲ್ಲಿ ಎಷ್ಟೇ ಫಾಲೋವರ್ಸ್ ಇದ್ರು ಪರವಾಗಿಲ್ಲ, ನಿಮ್ ಮನೇಲೆ ಇರುವಂತ ಒಂದು ಪ್ರಾಡಕ್ಟ್ ನ ತಗೊಂಡು ನೀವು ವಿಡಿಯೋನ ಕ್ರಿಯೇಟ್ ಮಾಡಿ. ಆ ವಿಡಿಯೋಸ್ ನ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪೋಸ್ಟ್ ಮಾಡಿ. ಇದರಿಂದ ನಿಮ್ ಸ್ಕಿಲ್, ನಿಮ್ ಕ್ರಿಯೇಟಿವಿಟಿ ಗೊತ್ತಾಗುತ್ತೆ. ನೀವ್ ಯಾರನ್ನಾದ್ರೂ ಅಪ್ರೋಚ್ ಮಾಡಿದಾಗ ಅಥವಾ ಯಾರಾದ್ರೂ ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನಿಮ್ ವರ್ಕ್ ಅವ್ರಿಗೆ ಕಾಣಿಸ್ಬೇಕಲ್ವಾ ಫಸ್ಟ್. ಅವಾಗ್ಲೇ ನೀವು ಚಾರ್ಜ್ ಮಾಡೋಕ್ಕಾಗೋದು, ಮತ್ತೆ ಅವ್ರು ನಿಮ್ನ ಅಪ್ರೋಚ್ ಕೂಡ ಮಾಡೋದು. ಅದಕ್ಕೆ ಪೋರ್ಟ್ಫೋಲಿಯೋನ ಸೆಟ್ ಮಾಡ್ಬೇಕು. ಪೋರ್ಟ್ಫೋಲಿಯೋನ ಹೇಗ್ ಸೆಟ್ ಮಾಡೋದು ಅಂದ್ರೆ ಜಸ್ಟ್ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಪಬ್ಲಿಕ್ ಆಗಿರ್ಬೇಕು. ಮಿನಿಮಮ್ 3 to 5 ವಿಡಿಯೋಸ್ ನಿಮ್ ಮನೇಲಿರೋ ಪ್ರಾಡಕ್ಟ್ಸ್ ಇಂದಾನೆ ನೀವು ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ನಿಮ್ ಇನ್ಸ್ಟಾಗ್ರಾಮ್ ಪಬ್ಲಿಕ್ ಅಕೌಂಟ್ ಅಲ್ಲಿ ನೀವು ಪೋಸ್ಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಅಂದ್ರೆ ಅದರಿಂದಾನೇ ತುಂಬಾ ಪ್ರಾಡಕ್ಟ್ ತರಿಸಿರ್ತೀರಲ್ವಾ. ಸೊ ಆಲ್ರೆಡಿ ನಿಮ್ ಅಕೌಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತ ವಿಡಿಯೋಸ್ ನ ಪಿನ್ ಮಾಡಿ ಇಟ್ಟಿರಿ. ಅದರಲ್ಲಿ ನಿಮ್ ಕ್ರಿಯೇಟಿವಿಟಿ, ನಿಮ್ ಸ್ಕಿಲ್ಸ್ ಅದನ್ನ ನೋಡಿನೇ ನಿಮ್ಗೆ ಕೊಲಾಬರೇಷನ್ಸ್, ವಾಟರ್ ಕೊಲಾಬರೇಷನ್, ಪೇಡ್ ಕೊಲಾಬರೇಷನ್ ಎಲ್ಲಾನು ಸಿಗೋದು. ಅದಕ್ಕೂ ಮುಂಚೆ ನೀವು ನೀಶ್ ನ ಚೂಸ್ ಮಾಡ್ಬೇಕು. ನೀಶ್ ಅಂದ್ರೆ ಸ್ಕಿನ್ ಕೇರ್, ಬ್ಯೂಟಿ, ಕಿಚನ್, ಫ್ಯಾಷನ್, ಈ ತರ ಡಿಫ್ರೆಂಟ್ ಕೈಂಡ್ ಆಫ್ ನೀಶ್ ಇರುತ್ತೆ. ಅದ್ರಲ್ಲಿ ನೀವು ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಇನ್ನೂ ತುಂಬಾ ಕನ್ಫ್ಯೂಷನ್ ಆಗ್ತಿದೆ, ಯಾವ ತರ ಕೊಲಾಬರೇಷನ್ ಮಾಡ್ಬೇಕು, ಯಾವ ತರ ಪ್ರಾಡಕ್ಟ್ ಚೂಸ್ ಮಾಡ್ಬೇಕು, ನೀಶ್ ಚೂಸ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ರ್ಯಾಂಡಮ್ ಆಗಿ ಎಲ್ಲಾ ನೀಶ್ಗೂ ಒಂದೊಂದು ವಿಡಿಯೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಿಚನ್ ಫೈನ್ಸ್ ಗೆ ಒಂದ್ ವಿಡಿಯೋ ಮಾಡಿರ್ತೀರಾ, ಬ್ಯೂಟಿ ಪ್ರಾಡಕ್ಟ್ ಒಂದ್ ಮಾಡಿರ್ತೀರಾ, ಫೇಸ್ ವಾಶ್, ಫ್ಯಾಷನ್ ಲೈಕ್ ಕ್ಲಾತಿಂಗ್, ಎಲ್ಲಾ ನಿಶಿಂದು ಒಂದೊಂದು ವಿಡಿಯೋಸ್ ನ ನೀವು ನಿಮ್ ಪೇಜ್ ಅಲ್ಲಿ ಮಾಡಿಬಿಟ್ಟು ಜೊತೆಗೆ ನಿಮ್ಮ ಪ್ರೊಫೈಲ್ ನೇಮ್ ಇದೆಯಲ್ಲ ಅದ್ರ ಮುಂದೆ UGC ಅಂತ ಸೇರಿಸಿ. ಯಾಕೆಂದ್ರೆ ಯಾರಾದ್ರೂ ಏಜೆನ್ಸಿ ಅಥವಾ ಬ್ರ್ಯಾಂಡ್ ಅವ್ರು UGC ಕಂಟೆಂಟ್ಸ್ ಕ್ರಿಯೇಟರ್ ನ ಹುಡುಕ್ತಾ ಇದ್ದಾಗ ಅವರು ಸರ್ಚ್ ಮಾಡಿದಾಗ ನಿಮ್ ಅಕೌಂಟ್ ಬೇಗನೆ ಸಿಗುತ್ತೆ. ನಿಮ್ ಪ್ರೊಫೈಲ್ ಅಲ್ಲಿ ಬಯೋ ಇರುತ್ತಲ್ಲ, ಆ ಬಯೋದಲ್ಲಿ ನೀವು ಇನ್ಫ್ಲುಯೆನ್ಸರ್, ಕಾಂಟೆಂಟ್ ಕ್ರಿಯೇಟರ್, UGC ಕ್ರಿಯೇಟರ್ ಈ ತರ ಮೆನ್ಷನ್ ಕೂಡ ಮಾಡಿದ್ರೆ ಇನ್ನು ಒಳ್ಳೇದು. ನಿಮ್ಗೆ ಯಾವ ತರ ವಿಡಿಯೋ ಸೂಟ್ ಆಗುತ್ತೆ ಅಂತ ನಿಮಗೆ ಕನ್ಫ್ಯೂಷನ್ ಇದ್ದಾಗ ಡಿಫ್ರೆಂಟ್ ಕೈಂಡ್ ಆಫ್ ನೀಶಸ್ ಇಂದ ನೀವು ವಿಡಿಯೋಸ್ ಮಾಡ್ಬೋದು. ಜೊತೆಗೆ ಡಿಫ್ರೆಂಟ್ ಕೈಂಡ್ ಆಫ್ ವಿಡಿಯೋಸ್ ಕೂಡ ನೀವು ಟ್ರೈ ಔಟ್ ಮಾಡ್ಬೋದು. ಲೈಕ್ ಅನ್ಬಾಕ್ಸಿಂಗ್ ವಿಡಿಯೋ ಒಂದ್ಸಲ ಮಾಡಿ, ಟೆಸ್ಟಿಮೋನಲ್ ವಿಡಿಯೋ ಒಂದ್ಸಲ ಮಾಡಿ, ರೀಲ್ ತರ ಮಾಡ್ಬೋದು, ವಾಯ್ಸ್ ಓವರ್ ಮಾಡ್ಬೋದು, ಟಾಕಿಂಗ್ ಹೆಡ್ ವಿಡಿಯೋ ಮಾಡ್ಬೋದು. ಈ ತರ ಡಿಫ್ರೆಂಟ್ ಕೈಂಡ್ ಆಫ್ ನೀಶ್ ಇಂದ ಡಿಫ್ರೆಂಟ್ ಕೈಂಡ್ ಆಫ್ ವಿಡಿಯೋಸ್ ಕೂಡ ನೀವು ಮಾಡ್ಬೋದು. ಈಗ AI ಅನ್ನೋದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ನ್ಯಾಚುರಲ್ ಯಾವ್ದು, AI ಜನರೇಟೆಡ್ ಇಮೇಜ್, ವಿಡಿಯೋ ಯಾವ್ದು ಅಂತ ಇಷ್ಟೊಂದು ಗೊತ್ತಾಗದೆ ಇರೋಷ್ಟು ಅಪ್ಡೇಟ್ ಆಗಿದೆ. ಸೊ ನಿಮ್ಮ ವಿಡಿಯೋಸ್ ಅಲ್ಲಿ ಸ್ಮಾಲ್ ಕ್ಲಿಪ್ಸ್ ಆಫ್ AI ಜನರೇಟೆಡ್ ವಿಡಿಯೋಸ್ ಕೂಡ ನೀವು ಆಡ್ ಮಾಡ್ಬೋದು. ಕಂಪ್ಲೀಟ್ AI ಇಂದಾನೆ ಮಾಡೋ ಹಾಗಿದ್ರೆ ಅವ್ರು ನಿಮಗೆ ಯಾಕೆ ಕೊಡ್ತಾರೆ? ಸೊ ಸ್ವಲ್ಪ ಮಾತ್ರ AI ಇಂದ ವಿಡಿಯೋನ ತುಂಬಾನೇ ನ್ಯಾಚುರಲ್ ಆಗಿ ನೀವು ಜನರೇಟ್ ಮಾಡ್ತೀವಿ. ಈಗ ಬರೋ ಬಿಗ್ಗೆಸ್ಟ್ ಕ್ವಶನ್ ಏನು ಅಂದ್ರೆ ಈ ಕೊಲಾಬರೇಷನ್ಸ್, ಪ್ರಾಡಕ್ಟ್ಸ್, ಪೇ ಕೊಲಾಬರೇಷನ್, ಬಾಟರ್ ಕೊಲಾಬರೇಷನ್ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ. ಒಂದು ಬ್ರಾಂಡ್ಸ್ ಕಡೆಯಿಂದ ಸಿಗುತ್ತೆ, ಇನ್ನೊಂದು ಏಜೆನ್ಸೀಸ್ ಕಡೆಯಿಂದ ಸಿಗುತ್ತೆ. ಏಜೆನ್ಸೀಸ್ ಅಂದ್ರೆ ಅವ್ರ ಹತ್ರ ಮಲ್ಟಿಪಲ್ ಬ್ರಾಂಡ್ಸ್ ಆಲ್ರೆಡಿ ಕನೆಕ್ಟ್ ಆಗಿರ್ತಾರೆ, ಅವ್ರಿಗೆ ಕ್ಯಾಂಪೇನ್ಸ್ ಅಂತ ರನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಕೊಡೋದಕ್ಕೋಸ್ಕರ ಅವರು ಏಜೆನ್ಸೀಸ್ ನ ಯೂಸ್ ಮಾಡ್ಕೊಂತಾರೆ. ಡೈರೆಕ್ಟ್ ಬ್ರಾಂಡ್ ಇದನ್ನೆಲ್ಲ ಮಾಡ್ತಾ ಕುತ್ಕೊಳಕ್ ಆಗಲ್ಲ ಅಲ್ವಾ. ಸೊ ಏಜೆನ್ಸೀಸ್ ಕಡೆಯಿಂದನೂ ಸಿಗುತ್ತೆ. ದಿನಕ್ಕೊಂದೊಂದು ಸ್ಟಾರ್ಟ್ ಅಪ್ಸ್ ಹುಡ್ಕೊಂತ ಇದೆ. ಎಲ್ಲರಿಗೂ ಕೂಡ ಅಡ್ವರ್ಟೈಸ್ಮೆಂಟ್ ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸ್ಮಾಲ್ ಬ್ರಾಂಡ್ಸ್, ಈಗ ಎಲ್ಲೋ 1-2 ತಿಂಗಳಿಂದ ಸ್ಟಾರ್ಟ್ ಆಗಿರೋಂತ ಬ್ರಾಂಡ್ಸ್ ಎಲ್ಲರೂ ಕೂಡ ಅವ್ರದೇ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಡೈರೆಕ್ಟ್ ಆಗಿ ನೀವು ಪಿಚ್ ಮಾಡ್ಬೋದು. ಇನ್ನೊಂದು ಏಜೆನ್ಸೀಸ್ ತುಂಬಾ ಜನ ಇದ್ದಾರೆ. ಅವ್ರ ಲಿಸ್ಟ್ ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿರೋ ವಿಡಿಯೋಗೆ ಕಮೆಂಟ್ ಮಾಡಿ ಆ ಲಿಸ್ಟ್ ನ ನಾನು ನಿಮಗೆ ಕಳಿಸ್ತೀನಿ. ಆ ಏಜೆನ್ಸೀಸ್ಗೆ ನೀವು ಡೈರೆಕ್ಟ್ ಪಿಚ್ ಮಾಡ್ಬೋದು. ಇಲ್ಲಾಂದ್ರೆ ಅವ್ರದೇ ಸ್ಪೆಸಿಫಿಕ್ ಆದಂತ ಗ್ರೂಪ್ಸ್ ಇರುತ್ತೆ, ಬ್ರಾಡ್ಕಾಸ್ಟ್ ಚಾನಲ್ ಇರುತ್ತೆ, ವಾಟ್ಸ್ಆಪ್ ಚಾನಲ್ಸ್ ಇರುತ್ತೆ. ಅದಕ್ಕೆ ನೀವು ಜಾಯಿನ್ ಆದಾಗ ಅದರಲ್ಲಿ ಫಾರ್ಮ್ಸ್ ಕಳಿಸ್ತಾ ಇರ್ತಾರೆ. ಎವ್ರಿ ಡೇ ಫಾರ್ಮ್ ಬರ್ತಾನೆ ಇರುತ್ತೆ. ನೀವು ಫಾರ್ಮ್ ಫಿಲ್ ಮಾಡ್ತಾ ಇದ್ರೆ ಯಾವ್ದಾದ್ರು ನಿಮ್ಗೆ ಸೂಟ್ ಆಗಂತ ಕೊಲಾಬರೇಷನ್ ಇತ್ತು ಅಂದ್ರೆ ನಿಮ್ಗೆ ಅವ್ರು ಮೇಲ್ ಕಳಿಸ್ತಾರೆ. ಸೊ ನೀವು ರೆಗ್ಯುಲರ್ ಆಗಿ ಫಾರ್ಮ್ಸ್ ನ ಫಿಲ್ ಮಾಡ್ತಾ ಇರ್ಬೇಕು. ಇನ್ನೊಂದು ಆಪ್ಷನ್ ಬಂದು ಮೇಲ್ ID. ನಿಮ್ಗೆ ಗೊತ್ತಿರೋಂತ ಬ್ರಾಂಡ್ಸ್ ಇರ್ತಾರಲ್ವಾ, ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿ ಅವ್ರದ್ದೇ ಆದಂತ ಅಫಿಷಿಯಲ್ ಮೇಲ್ ID ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತಾರೆ. ಆ ಮೇಲ್ಗೆ ಹೋಗಿ ಅಫಿಷಿಯಲ್ ಆಗಿ ಪಿಚ್ ಮಾಡಿ ವಿತ್ ಯೋರ್ ಪಾಸ್ಟ್ ವರ್ಕ್ ನ, ಮತ್ತೆ ನಿಮ್ ಇನ್ಸ್ಟಾಗ್ರಾಮ್ ಪೋರ್ಟ್ಫೋಲಿಯೋ, ಮತ್ತೆ ನಿಮ್ ಚಾರ್ಜಸ್ ಎಲ್ಲಾನು ಮೆನ್ಷನ್ ಮಾಡ್ಬಿಟ್ಟು ಮೇಲ್ ಮಾಡಿ ಅವ್ರಿಗೆ. ನಿಮ್ಗೆ ಈ
ಬ್ರಾಡ್ಕಾಸ್ಟ್ ಚಾನಲ್, ವಾಟ್ಸ್ಆಪ್ ಗ್ರೂಪ್ ಮತ್ತೆ ಏಜೆನ್ಸೀಸ್ ಲಿಸ್ಟ್ ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರ ಮೇಲೆ ಒಂದು ವಿಡಿಯೋ ಇದೆ, ಆ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಅದ್ರ ಲಿಸ್ಟ್ ನಿಮ್ಗೆ ಸಿಗುತ್ತೆ. ಸೊ ಅವ್ರ ಹತ್ರ ಓಪನಿಂಗ್ ಇರುವಂತ ಕೊಲಾಬ್ರೇಷನ್ ಕ್ಯಾಂಪೈನ್ಸ್ ಗೆ ನೀವು ಸೂಟ್ ಆದ್ರೆ ಅವ್ರು ನಿಮ್ಗೆ ರಿಪ್ಲೈ ಕಳಿಸ್ತಾರೆ ಮತ್ತೆ ಪ್ರಾಡಕ್ಟ್ ಕೂಡ ಕಳಿಸ್ತಾರೆ. ಸಮ್ಟೈಮ್ಸ್ ಪೇಡ್ ಕೊಲಾಬ್ರೇಷನ್ ಸ್ಟಾರ್ಟಿಂಗ್ ಅಲ್ಲೇ ಸಿಕ್ಬಿಡುತ್ತೆ. ವಿಡಿಯೋ ತುಂಬಾ ಲೆಂತಿ ಆಗ್ಬಿಡ್ತು, ಅದಕ್ಕೋಸ್ಕರ ಪಾರ್ಟ್ 2 ವಿಡಿಯೋದಲ್ಲಿ ಬ್ರಾಂಡ್ಸ್ ನ ಹೇಗೆ ಪಿಚ್ ಮಾಡೋದು, ಕೊಲಾಬ್ರೇಷನ್ ಗೆ ಎಷ್ಟು ಚಾರ್ಜ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ಹೇಗೆ ಜನರೇಟ್ ಮಾಡೋದು ಮತ್ತೆ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.